प्लीज रिकॉर्डिंग स्टॉप धारवाड़ करिए। से लोकापुर के लिए रेलवे के लिए बहुत शॉर्ट रूट सर। रिकॉर्डिंग स्टॉप करिए वहाँ पे प्लीज। बहुत बड़े बड़े रिकॉर्डिंग स्टॉप करिए। तो वो क्या है अब वो खाली एक ही चीज वास्ते कहते हैं उसका इतिहास ಹೇಳಿ ಸರ್, ಯಾವ ಕಾರಣಕ್ಕಾಗಿ ತಾವು ಇಲ್ಲಿ ಜಿಎಂ ಆಫೀಸ್ ಬಂದಿರಿ ರೈಲ್ವೆ ಡಿಪಾರ್ಟ್ಮೆಂಟ್? ನಮಸ್ಕಾರ. ಮುಖ್ಯವಾಗಿ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಪೂರ್ಣ ಪ್ರಮಾಣದೊಳಗೆ ಪ್ರಾರಂಭ ಮಾಡಬೇಕಂತೇಳಿ ಮೊನ್ನೆ ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನೆಗೆ ಆಗಮಿಸಿದ ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೆವು. ಆದರೆ ಕೆಲಸ ಮಾಡೋದು ಜನರಲ್ ಮ್ಯಾನೇಜರ್ ಕಚೇರಿಯಲ್ಲಿಂದ ಪ್ರಾರಂಭ ಆಗಬೇಕು. ಮಾನ್ಯ ಸಚಿವರು ಕೂಡ ಜನರಲ್ ಮ್ಯಾನೇಜರ್ ಅವ್ರಿಗೆ ಭೇಟಿಯಾಗ ಅನ್ನುವಂಥ ಒಂದು ನಿರ್ದೇಶನ ಕೂಡ ಅವಾಗ ಹೇಳಿದ್ದರು. ಅದರಂತೆ ನಾವು ರಾಜ್ಯ ಸರ್ಕಾರದಿಂದ ರೈಲ್ವೆ ಇಲಾಖೆಗೆ ಕನಿಷ್ಠ 3,200 ಎಕರೆ ಜಮೀನು ನೀಡಬೇಕಾಗಿತ್ತು. ಈಗಾಗಲೇ 74 ಎಕರೆ ಜಮೀನನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ನನ್ನ ಜೊತೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಮ್ಮ ಗಣಪತ್ ಹಜಾರೆ ಅವರು, ಹೋರಾಟ ಸಮಿತಿಯ ಸದಸ್ಯರು ಅವರು, ಅದರಂತೆ ಡಾಕ್ಟರ್ ರವಿ ಜಮಖಂಡಿ ಅವರು ಮತ್ತು ರಬ್ಕೈಯಿಂದ ಎಲ್ಲ ನಮ್ಮ ಹಿರಿಯರು ಕೂಡ ತೆಗ್ಗಿ ಅವರು ಅವರೆಲ್ಲರೂ ಕೂಡ ಬಂದಾರ. ನಾವು ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ ಈ ಒಂದು ಕುಡ್ಚಿ ಬಾಗಲಕೋಟದ ಸಮಗ್ರ ಆಗ ಹೋಗುಗಳ ಬಗ್ಗೆ ಎಲ್ಲ ತಿಳಿಪಡಿಸಿಯೋ. ಈ ಯೋಜನೆ 2010 ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು. 2017ರಲ್ಲಿ ಇದನ್ನು ಮುಗಿಬೇಕಾಗಿತ್ತು. ಸರ್ಕಾರಗಳ ನಿರ್ಲಕ್ಷ್ಯ ವಿಳಂಬತೆಯಿಂದ ಈ ಯೋಜನೆ ಇವತ್ತು 4,000 ಕೋಟಿ ರೂಪಾಯಿಗೂ ಮಿಕ್ಕಿ ಇದರ ಒಂದು ವೆಚ್ಚ ದಾಖಲಾಗಿದೆ. ಅದಕ್ಕೆ ಈಗ ತಡ ಮಾಡದೆ ಈ ಕಾಮಗಾರಿ ಕುಡ್ಚಿ ಕಡೆಯಿಂದ ಪ್ರಾರಂಭ ಆಗಬೇಕು. ಈಗಾಗಲೇ ಲೋಕಾಪುರವರಿಗೆ ಕಾಮಗಾರಿ ಮುಗಿದು ರೈಲ್ವೆ ಭದ್ರತಾ ಸಮೀಕ್ಷೆ ಕೂಡ ಆಗಿದೆ. ಅಲ್ಲಿ ರೈಲ್ವೆ ಪ್ರಾರಂಭ ಆಗಬೇಕು ಅಂಥೇಳಿ ನಾವು ಮಾನ್ಯ ಜನರಲ್ ಮ್ಯಾನೇಜರ್ ಪಿ ಅನಂತ್ ಅವ್ರಿಗೆ ಮನವರಿಕೆ ಮಾಡಿವು. ಆಮೇಲೆ ಅದರಂತೆ ದಾಖಲೆಗಳ ಕೂಡ ನಾವು ಒದಗಿಸಿವು. ಯೋಜನೆ ಯಾವಾಗ ಆಗಬೇಕಾಗಿತ್ತು, ಯಾವಾಗ ಅನುಷ್ಠಾನಕ್ಕೆ ಬಂದಿತ್ತು, ಯಾವಾಗ ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕಾಗಿತ್ತು ಅನ್ನುವಂಥ ಎಲ್ಲ ತಿಳುವಳಿಕೆಯನ್ನು ಮತ್ತು ರಾಜ್ಯ ಸರ್ಕಾರ ಕೊಟ್ಟಂಥ ಭೂಮಿಯ ದಾಖಲೆಗಳನ್ನು ಕೂಡ ಒದಗಿಸಿವು. ಅದರಂತೆ ಮಾನ್ಯ ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಇವರು ಸಂಬಂಧಪಟ್ಟ ಇಲಾಖೆಯ CE ಅಂದರೆ ಚೀಫ್ ಇಂಜಿನಿಯರ್ ಆಫ್ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ವರ್ಕ್ ಕನ್ಸ್ಟ್ರಕ್ಷನ್ ಆಫೀಸರ್ ಕೂಡ ಮಾತಾಡ್ಯಾರ. ಅದರ ಇದ್ದಂಥ ಸ್ಥಿತಿಗತಿ ತಿಳಿಸ್ರಿ ಅಂತ ಹೇಳ್ಯಾರ. ಅದರಂತೆ ರಾಜ್ಯ ಸರ್ಕಾರದಿಂದ ಏನಾರ 1 ಎಕರೆ 2 ಎಕರೆ 5 ಎಕರೆ 10 ಎಕರೆ ಎಷ್ಟೋ ಎಕರೆ ಭೂಮಿ ಕೊಡೋದಿದ್ರು ಕೂಡ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಮಾನ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡೋಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಮಾನ್ಯ ಜನರಲ್ ಮ್ಯಾನೇಜರ್ಗೆ ಹೇಳಿವು. ಅತಿ ಶೀಘ್ರದಲ್ಲಿ ಲೋಕಾಪುರಕ್ಕೆ ರೈಲ್ವೆ ಪ್ರಾರಂಭಿಸ್ತೀವಿ. ಅದರಂತೆ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಪೂರ್ಣ ಪ್ರಮಾಣದಾಗ ನಾವು ಪ್ರಾರಂಭಿಸ್ತೀವಿ ಅಂತ ಅವರು ಕೂಡ ಭರವಸೆಯನ್ನು ಕೊಟ್ಟಾರ. ಅದರಂತೆ ನಾನು ಕುತುಬುದ್ದೀನ್ ಕಾಜಿ, ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ. ಮಾನ್ಯರೇ, ಧಾರವಾಡ ಲೋಕಾಪುರ ರೈಲ್ವೆ ಮಾರ್ಗದ ಸಲುವಾಗಿ ಕಳೆದ ವರ್ಷ ಸೌದತ್ತಿ, ಸಿರ್ಸಂಗಿ, ರಾಮದುರ್ಗ, ಲೋಕಾಪುರ ಭಾಗದೊಳಗೆ ಭಾರೀ ಪ್ರಮಾಣದ ಹೋರಾಟವನ್ನು ಕೂಡ ಆಗಿದ್ದು ತಮಗೆ ತಿಳಿದ ವಿಷಯ. ಅದರಂತೆ ಮಾನ್ಯ ಜಗದೀಶ್ ಶೆಟ್ಟರ್, ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೂಡ ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕಂಥೇಳಿ
ರೈಲ್ವೆ ಜನರಲ್ ಮ್ಯಾನೇಜರ್ ಅವ್ರಿಗೂ ಕೂಡ ಮನವರಿಕೆ ಮಾಡ್ಯಾರ. ಮತ್ತು ಪಾರ್ಲಿಮೆಂಟ್ದೊಳಗೂ ಜಗದೀಶ್ ಶೆಟ್ಟರ್ ಅವರು ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತೂ ಹೇಳ್ಯಾರ. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ಧಾರವಾಡ ಪೀಠ, ಧಾರವಾಡದೊಳಗೆ ವಿದ್ಯಾಕಾಶಿ, ಹುಬ್ಬಳ್ಳಿ ವಿದ್ಯಾನಗರಿ, ಹುಬ್ಬಳ್ಳಿ ವಾಣಿಜ್ಯ ನಗರಿ ಮತ್ತು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಸಂಪರ್ಕ ಕೊಂಡಿ ಅಭಿವೃದ್ಧಿಯ ಜೀವನಾಡಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗದ ಒಳಪಡುವ ಭಾರತ ದೇಶದ ಏನು ಭಕ್ತಾದಿಗಳ ಒಂದು ನಾಡೋದು, ಭಕ್ತಾದಿಗಳ ಒಂದು ಸಮೂಹವನ್ನೇ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಒಳಪಡ್ತೈತಿ. ಒಂದು ಆರಾಧ್ಯ ದೇವತೆ ಸೌದತ್ತಿ ಯಲ್ಲಮ್ಮನ ಭಕ್ತರು ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಭಕ್ತರು ಆಗಮಿಸ್ತಾರೆ, ಹೋಗೋಕ್ಕೆ ಐತಿ. ಅದರಂತೆ ಸಿರ್ಸಂಗಿ ಕಾಳಮ್ಮದೇವಿ ಆರಾಧ್ಯ ದೇವತೆ, ಅವ್ರದ ಭಕ್ತರು ಕೂಡ ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ನಾನಾ ಭಾಗಗಳಿಂದ ಆ ಭಕ್ತರು ಅಲ್ಲೇ ಬರ್ತಾರೆ. ಅದರಂತೆ ರಾಮ ಭಕ್ತೆ ಶಬರಿ ದೇವಸ್ಥಾನದ ಶಬರಿ ಕೊಳದಾಗ ರಾಮದುರ್ಗಕ್ಕೆ ಹೊಂದಿರತಕ್ಕಂಥ ಸಮೀಪ ಅವರು ಕೂಡ ಅಲ್ಲಿ ಉತ್ತರ ಪ್ರದೇಶ, ಬಿಹಾರ್, ರಾಜಸ್ಥಾನ್, ಗುಜರಾತ್ ಆ ಭಾಗದಿಂದ ಅಲ್ಲಿ ಭಕ್ತಾದಿಗಳು ಹೋಗೋಕೆ ಇದೆ. ಅದರಂತೆ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿ ಕೂಡ ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ. ಇಷ್ಟೆಲ್ಲ ಅಲ್ಲೇ ಹೋಗೋಕೆ ಮತ್ತು ವಾಣಿಜ್ಯ 14 ಶುಗರ್ ಫ್ಯಾಕ್ಟ್ರಿ, 8 ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ಆ ಮಾರ್ಗಕ್ಕೆ ಒಳಪಡ್ತಾವೆ. ಅದರಂತೆ ಯಾವುದೇ ದೊಡ್ಡ ಸಮುದ್ರ ಇಲ್ಲ, ಇಂಜಿನಿಯರಿಂಗ್ ಸರ್ವೆ, ಯಾವುದೇ ದೊಡ್ಡ ಸಮುದ್ರ ಇಲ್ಲ, ಯಾವುದೇ ಗುಡ್ಡಗಳ ಸುರಂಗ ಮಾರ್ಗ ಹಾಕುವ ಅವಶ್ಯಕತೆ ಇಲ್ಲ. ಇಷ್ಟ ಸರಳೀಕರಣ, ಇಷ್ಟ ಲಾಭದಾಯಕ, ಇಷ್ಟ ಅನುಕೂಲಕರ ರೈಲ್ವೆ ಮಾರ್ಗ ಆಗೋದ್ರಿಂದ ನಮ್ಮ ತೇರ್ದಾಳ್, ರಬ್ಕೈ, ಬನಾಟಿ, ಜಮಖಂಡಿ ಮತ್ತು ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟ್ ಭಾಗದ ಜನರಿಗೆ ಹೈಕೋರ್ಟ್ ಪೀಠಕ್ಕೆ, ವಿದ್ಯಾಕಾಶಿ ಧಾರವಾಡಕ್ಕೆ, ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬಂದು ತಮ್ಮ ವ್ಯವಹಾರವನ್ನು ಮಾಡೋಕೆ ಭಾಳ ಅನುಕೂಲ ಆಗತ್ತೆ. ಆ ಕಾರಣ ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ ನಾನು ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೀನಿ. ಅನುಷ್ಠಾನಗೊಳಿಸಲಿಕ್ಕೆ ಅಗತ್ಯ ಇರುವಂಥ ಇವತ್ತು ಇಂಜಿನಿಯರಿಂಗ್ ಸರ್ವೆ, ಟ್ರಾಫಿಕ್ ಸರ್ವೆ ಮತ್ತು ಇಂಜಿನಿಯರಿಂಗ್ ಸರ್ವೆ ಎಲ್ಲ ಸರ್ವೆಗಳನ್ನು ಯೋಜನೆ ಪರವಾಗಿ ಇರುವುದರಿಂದ ಈ ಯೋಜನೆ ಅನುಷ್ಠಾನಗೊಳಿಸುವುದರಲ್ಲಿ ಯಾವುದೇ ಅಡೆತಡೆ ಇರುವುದಿಲ್ಲ ಅನ್ನುವಂಥ ಮನವರಿಕೆ ಕೂಡ ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ, ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ, ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ, ಮಾನ್ಯ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸಂಸದರುಗಳಿಗೆ ಮನವರಿಕೆ ಮಾಡಲಾಗಿದೆ. ಈ ಮುಂಬರುವ ಬಜೆಟ್ ಒಳಗೆ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಪ್ರಾರಂಭ ಮಾಡಲೇಬೇಕಂತ ಹೇಳಿ ಈ ಮುಖಾಂತರ ನಾವು ಒತ್ತಾಯನ ಮಾಡ್ತೇನೆ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷ. ನಮಸ್ಕಾರ.